ಪ್ರೈಸ್ ದಿ ಲಾರ್ಡ್. ಕರ್ತನಲ್ಲಿ ಪ್ರಿಯರಾದ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರನ್ನು ಕೂಡ ಈ ನಿರೀಕ್ಷೆಯ ವಾಕ್ಯ ಧ್ಯಾನ ಕಾರ್ಯಕ್ರಮದಲ್ಲಿ ಸಂಧಿಸುವುದರಲ್ಲಿ ಬಹಳ ಸಂತೋಷ ಪಡ್ತೇನೆ. ಕರ್ತನು ಈ ದಿನವನ್ನು ಆಶೀರ್ವದಿಸಿ ಕೊಡಲಿ ಎಂಬ ಉದ್ದೇಶಕ್ಕಾಗಿಯೇ ಪ್ರತಿದಿನ ಮುಂಜಾನೆಯ ವೇಳೆಯಲ್ಲಿ ಈ ನಿರೀಕ್ಷೆಯ ವಾಕ್ಯ ಕಾರ್ಯಕ್ರಮ ಪ್ರಸಾರವಾಗ್ತಿದೆ. ಇವತ್ತು ದೇವರು ನಮಗೆ ಯಾವ ನಿರೀಕ್ಷೆಯ ವಾಕ್ಯವನ್ನು ಕೊಡ್ತಾನೆ ಎಂಬುದನ್ನು ನೋಡುವುದಕ್ಕಾಗಿ ಮಾರ್ಕನು ಬರೆದ ಸುವಾರ್ತೆ ಅದರ 5ನೇ ಅಧ್ಯಾಯದ 36ನೇ ವಾಕ್ಯ. ದ ಬುಕ್ ಆಫ್ ಮಾರ್ಕ್ ಚಾಪ್ಟರ್ 5 ವರ್ಸಸ್ 36. ಅವರು ಆಡಿದ ಮಾತನ್ನು ಯೇಸು ಲಕ್ಷ್ಯ ಮಾಡದೆ ಸಭಾಮಂದಿರದ ಅಧಿಕಾರಿಗೆ, ಅಂಜಬೇಡ, ನಂಬಿಕೆ ಮಾತ್ರ ಇರಲಿ ಎಂದು ಹೇಳಿದನು. ನೋಡ್ರಿ ಪ್ರಿಯರಾದವರೇ, ಅವ ತಂದೆ ತನ್ನ ಮಗಳು ತೀರ್ ಹೋದ್ಲು ಎಂಬ ಸುದ್ದಿಯನ್ನು ಕೇಳಿದ ತಕ್ಷಣ ಅವನು ಬಹಳ ಮನ ಮುರಿದವನಾಗಿ, ನಿರೀಕ್ಷೆ ಕಳೆದುಕೊಂಡವನಾಗಿ, ನಂಬಿಕೆ ಇಲ್ಲದವನಾಗಿ ನಿಂತಿರುವಂಥ ಗಳಿಗೆಯಲ್ಲಿ ಯೇಸು ಕ್ರಿಸ್ತನು ಯಾಯೀರ ಎಂಬ ಮನುಷ್ಯನ ನೋಡಿ, ನಿನಗೆ ನಂಬಿಕೆ ಮಾತ್ರ ಇರಲಿ, ಅಂಜಬೇಡ, ಅಥವಾ ಡು ನಾಟ್ ಬಿ ಅಫ್ರೈಡ್, ಜಸ್ಟ್ ಬಿಲೀವ್. ಇವತ್ತು ದೇವರ ವಾಕ್ಯ ಹೇಗೆ ನಮಗೆ ನಿರೀಕ್ಷೆಯನ್ನು ಕೊಡ್ತದೆ ಎಂಬುದಾಗಿ ನೋಡಬೇಕಾದ್ರೆ, ಯಾವುದೋ ಒಂದು ವಿಷಯ ಮುಗಿದೋಯ್ತು ಎಂಬುದಾಗಿ ನೀವು ಭಯದಲ್ಲಿದ್ದೀರಾ, ಸೋತೋಗಿದ್ದೀರಾ, ಆತಂಕಗೊಂಡಿದ್ದೀರಾ, ಏನಾಗುತ್ತೋ ಎಂಬುದಾಗಿ ಮನಸ್ಸಿನಲ್ಲಿ, ನಿಮ್ಮ ಹೃದಯದಲ್ಲಿ, ನಿಮ್ಮ ಮಾತಿನಲ್ಲಿ ಗಲಿಬಿಲಿಯು, ಕಳವಳವು ತುಂಬಿಕೊಂಡಿದೆ. ಕರ್ತನ ಏನು ಗೊತ್ತಾ ಹೇಳ್ತಿದ್ದಾನೆ? ಸಹೋದರ ನಿಮಗೆ, ಸಹೋದರಿಯೇ ನಿನ್ನೊಟ್ಟಿಗೆ ಕರ್ತನ ಮಾತಾಡ್ತಿದ್ದಾನೆ, ಅಂಜಬೇಡ. 2 ಕಾರ್ಯಗಳನ್ನು ಇವತ್ತು ನಾವು ಧ್ಯಾನ ಮಾಡಲಿದ್ದೇವೆ. ಒಂದು, ಅಂಜಬೇಡ. 2ನೇದು, ನಂಬಿಕೆ ಮಾತ್ರವಿರಲಿ. ಆಮೇಲೆ ಅಂಜಬೇಡ ಅಂದರೆ ಏನು ಅರ್ಥ? ಹೆದರಬೇಡ ಅಥವಾ ಭಯಪಡಬೇಡ. ಡು ನಾಟ್ ಬಿ ಅಫ್ರೈಡ್, ಫಿಯರ್ ನಾಟ್. ಇವತ್ತು ನೀನು ಯಾವುದೋ ಒಂದು ಭಯದಲ್ಲಿದ್ದೀಯ. ಮನುಷ್ಯನ ಬಗ್ಗೆ ಭಯ, ಎದ್ದು ಬರುವಂಥ ಬಿರುಗಾಳಿಯ ಬಗ್ಗೆ ಭಯ, ಕಾರ್ಗತ್ತಲೆಯ ಬಗ್ಗೆ ಭಯ, ವೈರಿಗಳ ಬಗ್ಗೆ ಭಯ, ನೀನು ಕೇಳುವಂಥ ಸುದ್ದಿಗಳ ಬಗ್ಗೆ ನಿನ್ನೊಳಗೆ ಹುಟ್ಟುವಂಥ ಭಯ, ಹಣದ ವಿಷಯದಲ್ಲಿ ಭಯ, ಬಾಂಧವ್ಯದ ವಿಷಯದಲ್ಲಿ ಭಯ, ಶತ್ರುವನ್ನು ನೋಡಿ ಒಂದು ಭಯ, ಏನೇನೋ ಭಯಗಳು, ಫೋಬಿಯಾ ಅಂತ ಆಂಗ್ಲ ಪದ ಹೇಳ್ತಾರಲ್ಲ, ನಾನಾ ರೀತಿಯಾದಂಥ ಭಯಗಳು ನಿನ್ನಲ್ಲಿ ಇರಬಹುದು. ನಿನ್ನ ಪರಿಸ್ಥಿತಿಗಳು ಕೂಡ ನಿನ್ನಲ್ಲಿ ಭಯ ಹುಟ್ಟಿಸುವಂತೆ ಕಾಣಲ್ಪಡಬಹುದು. ಕರ್ತನ ಹೇಳ್ತಿದ್ದಾನೆ, ಅಂಜಬೇಡ. ನೋಡ್ರಿ, ಇದು ಮನುಷ್ಯನ ಹೇಳ್ತಿಲ್ಲ, ನಾನು ಹೇಳ್ತಿಲ್ಲ, ದೇವರ ವಾಕ್ಯವು, ಪರಿಶುದ್ಧಾತ್ಮನೇ ನನ್ನ ಮುಖಾಂತರವಾಗಿ ಈ ದಿನ ದೇವರು ಮಾತಾಡ್ತಿದ್ದಾನೆ. ಅಂಜಬೇಡ. ಯಾವುದೋ ಒಂದು ವಿಷಯ ಮುಗಿದೋಯ್ತು ಎಂಬುದಾಗಿ ಭಯಪಡ್ತಿದ್ದೀರಾ, ಭಯಪಡಬೇಡ, ಅಂಜಬೇಡ, ಹೆದರಬೇಡ, ದಿಗಿಲುಗೊಳ್ಳಬೇಡ. ನಾನು ಏನು ಮಾಡಲಿ ಸ್ವಾಮಿ? ನಂಬಿಕೆ ಮಾತ್ರ ಇರಲಿ. ಯಾರ ಮೇಲೆ ನಂಬಿಕೆ? ಮನುಷ್ಯನ ಮೇಲೆನಾ? ಇಲ್ಲ, ಕರ್ತನಾದಂಥ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇರಲಿ. ನಿನ್ನ ಮುಗಿದು ಹೋದಂಥ ಪರಿಸ್ಥಿತಿಗೆ ಹೊಸ ಪ್ರಾರಂಭವನ್ನು, ಹೊಸ ಜೀವವನ್ನು ದೇವರು ಕೊಡಲು ಶಕ್ತನಾಗಿದ್ದಾನೆ. ಕೆಲವರು ಹೇಳ್ತಾರೆ, ನೋಡಿದ್ದೀರಾ, ಅಷ್ಟೆಲ್ಲ ಮುಗಿದೋಯ್ತು, ಇನ್ಮೇಲೆ ಏನಿದೆ, ಅಷ್ಟೇ, ನನ್ನ ಜೀವನನೇ ಮುಗಿದೋಯ್ತು, ಅಷ್ಟೇ ಎಲ್ಲ ಆಯಿತು, ಇನ್ಮೇಲೆ ಏನಿದೆ ಬದುಕೋದಕ್ಕೆ? ಆ ರೀತಿಯಾದಂಥ ಪರಿಸ್ಥಿತಿಯಲ್ಲಿ ನಮಗೆ ನಿರೀಕ್ಷೆಯನ್ನು ಕೊಡುವಂಥ ಮಾತು ಕರ್ತನ ವಾಕ್ಯ. ಏನ ವಾಕ್ಯ? ನಂಬಿಕೆ ಇರಲಿ, ನಂಬಿಕೆ ಇರಲಿ. ಯಾರ ಮೇಲೆ ನಂಬಿಕೆ? ಯೇಸುವಿನ ಮೇಲೆ ನಂಬಿಕೆ, ದೇವರ ವಾಕ್ಯದ ಮೇಲೆ ನಂಬಿಕೆ. ದೇವರು ಮಾಡಲು ಶಕ್ತನೇ ಎಂಬುದಾಗಿ ನಂಬಿರಿ. ಹೊಸ ಚೈತನ್ಯ, ಹೊಸ ಬಲ, ಹೊಸ ಶಕ್ತಿ ನಿಮ್ಮನ್ನು ತುಂಬಿಕೊಳ್ಳುತ್ತದೆ. ಆಗ ದೇವರು ಮಾಡುವಂಥ ಅದ್ಭುತಕ್ಕೆ ಅದು ದಾರಿ ತೆರೆಯುತ್ತದೆ. ಆಮೇಲೆ ನಂಬಿದ್ರೆ ದೇವರ ಮಹಿಮೆ ನೋಡೋದಕ್ಕೆ ಸಾಧ್ಯ. ಭಯಪಟ್ಟರೆ ದೇವರ ಮಹಿಮೆ ನೋಡೋದಕ್ಕೆ ಸಾಧ್ಯ ಇಲ್ಲ. ಭಯಪಟ್ಟರೆ ಸೈತಾನನ ಮಹಿಮೆ ನೋಡ್ಬೋದು, ನಂಬಿದ್ರೆ ದೇವರ ಮಹಿಮೆಯನ್ನು ನೋಡ್ಬೋದು. ನೀವು ಭಯಪಡ್ತೀರಾ ಅಥವಾ ನಂಬಿಕೆ ಇಡ್ತೀರಾ? ಹಲ್ಲೆಲೂಯ. ಆದ್ದರಿಂದ ಇವತ್ತು ಯೇಸು ಕ್ರಿಸ್ತನು ಬಹಳ ಸ್ಪಷ್ಟವಾಗಿ ನಿಮ್ಮೊಟ್ಟಿಗೆ ಮಾತಾಡ್ತಿದ್ದಾನೆ. ಮಗಳೇ ಭಯಪಡಬೇಡ, ಮಗನೇ ನೀನು ಅಂಜಬೇಡ, ಸಹೋದರ ನೀನು ಹೆದರಬೇಡ. ಏನು ಮಾಡಲಿ ಸ್ವಾಮಿ? ನಂಬಿಕೆ ಇರಲಿ, ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇರಲಿ.
ದೇವರ ವಾಕ್ಯದ ಮೇಲೆ ನಂಬಿಕೆ ಇರಲಿ, ಭಯ ನೀಗಲಿ, ವಾಕ್ಯದಿಂದ ಬರುವಂಥ ನಂಬಿಕೆ ಹೃದಯವನ್ನು ತುಂಬಲಿ, ಅದ್ಭುತವನ್ನು ಕಾಣಿರಿ. ಕಣ್ಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ನಮ್ಮನ್ನು ಪ್ರೀತಿಸುವಂಥ ಪರಲೋಕದ ತಂದೆಯೇ, ಈ ದಿನಕ್ಕಾಗಿ ಸ್ತೋತ್ರ ಸ್ವಾಮಿ. ಅಂಜಬೇಡ, ನಂಬಿಕೆ ಮಾತ್ರ ಇರಲಿ ಎಂಬುದಾಗಿ ನಮಗೆ ಹೊಸ ನಿರೀಕ್ಷೆಯನ್ನು ಕೊಡುವಂತೆ ನೀನು ನುಡಿದಂಥ ಈ ವಾಕ್ಯಕ್ಕಾಗಿ ಸ್ತೋತ್ರ. ನಮ್ಮಲ್ಲಿರುವಂಥ ಭಯಗಳನ್ನು ತೆಗೆದುಹಾಕು, ನಿನ್ನ ನಂಬಿಕೆಯಿಂದ ತುಂಬಿಸು ಸ್ವಾಮಿ. ಈ ಕಾರ್ಯಕ್ರಮ ನೋಡುವಂಥ ಪ್ರತಿಯೊಬ್ಬರನ್ನು ಆಶೀರ್ವದಿಸು, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್. ಫಿಯರ್ ನಾಟ್, just believe in the name of Jesus. If you believe, you will see the glory of God. Have a blessed day. God bless you. Amen.